ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ಕಾರ. ನನ್ನ ಧ್ವನಿ ಕೇಳ್ತಿದ್ಯಾ? ಹಾ ಕೇಳ್ತಿದ್ದೆ ಗುರುವೆ. ಹಾ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಸಿಂಧನೂರು ಯಾವೂರು? ಸಿಂಧನೂರು ಪಕ್ಕ ರೀ, ಬೆಳಗುರ್ಕಿ ಅಂತ. ಆಯ್ತಾಯ್ತು. ಸಿಂಧನೂರಾ? ಹ್ಞೂನ್ರಿ. ಓಕೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವ್ರಿ. ಏನೋ ಹೆವಿ ಶಬ್ದ ಬರ್ತಾ ಇದೆ ನೋಡಿ, ಡಿಸ್ಟರ್ಬು. ಇಲ್ರಿ, ಮನೆಗೆ ಹೊಂಟಿದ್ರಿ. ನಿಮ್ಮ ಹೆಣ್ಮಕ್ಳು ಮಾತಾಡ್ಬೇಕಂತಾರ್ರಿ. ಹಾ ಹಾ, ಹೇಳಿ ಹೇಳಿ. ಆರಾಮದೀವ್ರಿ, ನೀವ್ ಆರಾಮದಿರಿ? ಆರಾಮಿದ್ದೀವಿ. ಬಾಳ ದಿವಸ ಆಯ್ತ್ರಿ ನಿಮ್ ಕಾಲ್ ಮಾಡಕ, ಒಂದ್ ಬೇರೆ ಸಿಕ್ತ ಕಾಲ್. ಸಂತೋಷ. ಈಗ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಒಂದೇ ನಿಮಿಷ ರೀ. ಸುಮ್ನೆ ಟೈಮ್ ವೇಸ್ಟ್ ಆಗ್ಬಾರ್ದು. ಇಲ್ರಿ, ಬಾರಿ ಫ್ಯಾನ್ ರೀ ನಮ್ಮ ಹೆಣ್ಮಕ್ಳು. ಹೌದಾ? ಹ್ಞೂನ್ರಿ. ನೀವು ಕಾರ್ಯಕ್ರಮ ಕೇಳಿಲ್ವಾ? ಕೇಳಕತ್ತೀವ್ರಿ, ಈಗ 6 ವರ್ಷ ಆತ್ರಿ ಕೇಳಕ್. ಆಯ್ತು, ನಿಧಾನಕ್ಕೆ ಹೋಗಿ, ಏನ್ ತೊಂದ್ರೆ ಇಲ್ಲ. ಮತ್ತಮೇಲೆ ಸ್ಪೀಡಾಗಿ ಹೊಂಟ್ಬಿಟ್ಟಿರಾ? ಎಲ್ಗೋಗಿದ್ರಿ ಮನೆ ಬಿಟ್ಟು? ಐ ಮೀನ್, ಮನೆಯಿಂದ ಎಲ್ಲಿದ್ ಏನ್ ಹೋಗಿದ್ರಿ ಆಚೆ? ಇಲ್ಲೇ ಊರಾಗ ಒಬ್ರು ಕರ್ದಿದ್ರಿ ಕೆಲ್ಸ ಇತ್ತು. ಹೌದಾ? ಹ್ಞೂನ್ರಿ, ಒಂದ್ 50 ಬೇರೆ ಮಾಡಿದ್ರಿ. ಈಗ ಹಚ್ಚಿದ್ರಿ ಕಾಲ. ನೋಡಿ, ಹೊರಗಡೆಗೆ ಬಂದಾಗ್ಲೇ ಕಾಲ್ ಕನೆಕ್ಟ್ ಆಗ್ಬಿಟ್ಟಿದೆ. ಕನೆಕ್ಟ್ ಆಗೈತ್ರಿ. ಆಯ್ತು. ಏನ್ ಕೆಲಸ ಮಾಡೋದು? ನಾವು ಒಕ್ಕಲ್ತನ ಮಾಡ್ತೀವ್ರಿ. ಅಂದ್ರೆ ವ್ಯವಸಾಯ? ವ್ಯವಸಾಯ. ಏನ್ ಬೆಳಿತೀರಿ? ಜೋಳ ಬೆಳಿತೀವ್ರಿ, ಹೈಬ್ರಿಡ್ ಜೋಳ. ಓ, ಸೂಪರ್. ನೀವು ಉತ್ತರ ಕರ್ನಾಟಕ ಅಲ್ವಾ? ಹ್ಞೂನ್ರಿ, ಸಿಂಧನೂರು. ಗೊತ್ತಾಯ್ತು. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತೀರಿ? ಸರ್ 6 ವರ್ಷ 7 ವರ್ಷ ಮೇಲೆ ಆಯ್ತ್ರಿ ನೋಡಕ್ ನಾವು. 6 ವರ್ಷ 7 ವರ್ಷ? ಹ್ಞೂನ್ರಿ. ಬಹಳ ಹಳೆ ಸಂಬಂಧಿಕರು ಬಿಡಿ ನೀವು. ಪೂರ ಹಳೆ ಸಂಬಂಧಿಕರೇ ನಾವು. ಗಳೆ ಹೊಡೆಯತ್ನ ಸತೆ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ ನಾನು. ಹೌದಾ? ಓಕೆ. ನಮ್ಮ ಹೆಣ್ಮಕ್ಳು ಅಂತಿದ್ದೀರಲ್ಲ, ಅದ್ರ ಅರ್ಥ ನಿಮ್ ಶ್ರೀಮತಿ, ನಿಮ್ಮ ಹೆಂಡತಿಯವ್ರ ಬಗ್ಗೆ ಹೇಳಿದ್ದು? ಹ್ಞೂನ್ರಿ. ಕಾಲ್ ಮಾಡಂತ ಹಚ್ಚಿದ್ರಿ. ಓಕೆ. ಆಯ್ತ್ರಿ, ಇನ್ನ ಒಂದ್ ಅರ್ಧ ನಿಮಿಷ ರೀ. ಆಯ್ತು, ಚೆನ್ನಾಗಿ ಬಂದಿರಿ ಬನ್ನಿ. ಆಯ್ತು. ಅವರು ಮನೇಲಿ ಕೆಲಸ ಮಾಡ್ಕೊಂಡಿರೋದಾ? ಹ್ಞೂನ್ರಿ, ಇಬ್ರು ವ್ಯವಸಾಯ ಮಾಡ್ತೀವ್ರಿ. ನಮ್ಮ ಹುಡುಗ ಧಾರವಾಡದಾಗ ಇದೇನ್ರಿ, ಓದಕಚ್ಚನ್ ಮಗ? ಹ್ಞೂನ್ರಿ, ಒಬ್ಬ ಮಗ ರೀ. ಅಲ್ಲೇ ಓದಕಚ್ಚನ್ರಿ ಧಾರವಾಡ. ಓಕೆ, ಅಲ್ಲಿ ಓದಕ ಒಂದ್ ಹಾಡು ಹೇಳಿ ನೋಡೋಣ. ಇನ್ನೇನ್ ಮಾತಾಡ್ಲಿ ನಾನು, ಕೇಳೋದೆಲ್ಲ ಕೇಳಾಯ್ತತೆಗೆ. ಆಯ್ತ್ರಿ, ಒಂದೇ ಸೆಕೆಂಡ್ ರೀ. ಆಯ್ತ್ರಿ. ಆಯ್ತು, ಸಮಾಧಾನ ಆಯ್ತು. ನಿಧಾನಕ್ಕೆ ಹೋಗಿ, ಏನ್ ತೊಂದ್ರೆ ಇಲ್ಲ. ಆಯ್ತ್ರಿ. ಫೋನ್ ತಗೊಂಡ್ರೆ ರಪ್ಪಂ ಬಿದ್ಬಿಟ್ಟಿರ ಅವ್ರ ಮುಂದೆ. ನಿಧಾನಕ್ಕೆ ಕೊಡಿ. ಇಲ್ಲ ಸರ್, ಇಲ್ರಿ ಗುರು. ಆಯ್ತ್ರಿ, ಬಂತ. ಏನ್ ನಾಯ್ಸ್ ಹಾಕಿದ್ದೀರಾ? ಇಲ್ರಿ, ಬದ್ನೇದ್ರಿ ಅದ. ಓಕೆ. ಬಂದ್ ಮಾಡಿ. ಈ ತಂಗುದಾಣದಲ್ಲಿ ಬಸ್ ಸಿಕ್ಕಾದಂಗ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾದಂಗ ಆಯ್ತು ನನಗೆ. ಅಯ್ಯೋಯ್ಯೋ ಪಾಪ, ಅವ್ರು ಕರೆ ಕಟ್ಟಾಗ್ಬಿಟ್ಟಿದ್ಯಾ? ಅಯ್ಯೋಯ್ಯೋ ಪಾಪ, ಅಲ್ಲಿಂದ ಬಂದ್ರಲ್ಲಪ್ಪ. ನಂಬರ್ ಬೇರೆ ನೋಡ್ಕೊಳ್ಳಿಲ್ಲ ಅವ್ರದ್ದು ನಾನು. ಚೇ ದೇವ್ರೆ, ಇದೇ ಆಗಿರ್ಲಪ್ಪ. ಇಲ್ಲಾಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರ ಅವ್ರು. ಅಲ್ಲಿಂದ ಓಡ್ ಬಂದ್ರ ಅವರು. ನಮಸ್ತೆನವ್ವ. ನಮಸ್ಕಾರ. ಅಯ್ಯೋ ದೇವ, ಪಾಪ ಅಲ್ಲಿಂದ ಓಡ್ ಬಂದ್ರು, ಕರೆ ಕಟ್ಟಾಗ್ಬಿಟ್ಟಿತ್ತು. ನಾನು ಅಯ್ಯೋಯ್ಯೋ ಅನ್ಕಂಡೆ. ಅಂದಾಜ್ ಮೇಲೆ ಮಾಡ್ದೆ, ನಿಮ್ಗೆ ಬಂದ್ಬಿಟ್ಟಿದೆ. ಬಾರಿ ಚಲೋ ಆಯ್ತು ಬಿಡ್ರಿ. ಎಂತ ಬಾಳ ಎಂದ್ ಸಿಗುತ್ತೆ ಎಂದಿಲ್ಲ ಅಂತ 4-5 ವರ್ಷ ಆಯ್ತಿ. ದಿನ ಅಗ್ನೇ ಫೋನ್ ಮಾಡ್ತಲೇ ಇದ್ರಾ? ಫೋನ್ ಮಾಡೋದಿಲ್ಲ, ಅತ್ತಂಗಲ್ ಫೋನ್ ಅಂತದ್ನ ಹೇಳೋದ್ ಮಾತ್ರ ಕೇಳದ್ ನಾ ಬೆಳಗ್ಗೆ ಹಚ್ಕೊಂಡ್ ಕುತ್ಕೊಂಡ್ಬಿಡ್ತ. ಓಹೋ, ಸಂತೋಷ. ನೀವು 5-6 ವರ್ಷದಿಂದಲೇ ನೋಡೋದಾ? 4-5 ವರ್ಷ ಆಯ್ತು. ನಾವ್ ಜೋಳ ಕೊಯ್ಯಕ್ ಹೊಲ್ದಾಗ ಹೋದ್ರ ಕೂಡ ಫೋನ್ ಬಕ್ಕಣದಾಗ ಇಟ್ಕೊಂಡು ನಾನು ನೀನ್ ಕಿತ್ತಾಡೋದು. ಓ, ಇಬ್ರು ನನ್ ಕೊಡು ಅಂತ ಅವರು, ನನಗ್ ಕೊಡು ಅಂತ ನೀವು.
ಬಾಳ ತನ ಫೋನ್ ಹಚ್ಕೊಂತ ಮಕ್ಕಂಬಿಡ್ತಾನ ಅದ್ ಯಾವಾಗ ಬಂದತ್ತ ನಾನ್ ಮನ್ಯಾಗ ಬಂದ್ಬಿಡ್ತೀನಿ. ಈ ಏನ್ ಖುಷಿಯಾಗಿದ್ದೀಯವ್ವ, ಸಂತೋಷ. ನನಗೆ ಇದು ಸಿಕ್ಕಂಗೆ ಪರಮಾತ್ಮ ಸಿಕ್ಕಂಗೆ. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಎಷ್ಟು ವರ್ಷ ನಿಮ್ಗೆ? ಎಷ್ಟ್ ವರ್ಷ ಇದಾರೆ? ನಿಮ್ಮ ಏಜ್ ಗೊತ್ತಿಲ್ವಾ? ನಾವ್ ಓದಿಲ್ ಗುರುಜಿ. ಏನ್ ತೊಂದ್ರೆ ಇಲ್ಲ. ಏನ್ 18 ವರ್ಷದ ಹುಡುಗಿದಂಗೆ ನಗ್ತಿಯಲ್ವ ನೀನು? ಸೂಪರ್. ಏನ್ ಅಡಿಗೆ ಮಾಡಿದ್ದೆ? ಅಡಿಗೆ ಚಿತ್ರಾನ್ನ ಮಾಡಿ ನೋಡ್ ಗುರುಜಿ. ಚಿತ್ರಾನ್ನ? ಇಷ್ಟದ್ ನಗ್ಲಾ? ಇಷ್ಟೊತ್ನಾಗ ಚಿತ್ರಾನ್ನ ಮಾಡಿ. ಏನ್ ಸಂತೋಷ, ತೊಂದ್ರೆ ಇಲ್ಲ. ಚಿತ್ರಾನ್ನಕ್ಕೆ ಚಟ್ನಿ ಏನು? ಚಟ್ನಿ ಶೇಂಗಾ ಚಟ್ನಿ ರೀ. ಶೇಂಗಾ ಚಟ್ನಿ. ಓಹೋ ಹೋ. ಏನ್ ಬೆಳಿತೀರಿ ನೀವು? ಅಂದ್ರೆ ಇದು ತರಕಾರಿ ಜೋಳ ಬೆಳಿತೀವಿ ಗುರುಜಿ. ಆಗ್ಲವ್ವ, ಪಾಪ ನೋಡಿ ಇವತ್ತು ಅವ್ರಿಗೆ ಕರೆ ಸಿಕ್ಕಾಗ ಪಾಪ ಅವರೆಲ್ಲ ಊರ್ ಮಧ್ಯದಲ್ಲಿ ಇದ್ರು. ಅದ್ ಅನ್ಕೋ ಹೋಗಿದ್ರು ಎತ್ತೋ. ಅಯ್ಯೋ ಇರಿ ನಮ್ಮ ಹೆಣ್ಮಕ್ಳು ಮಾತಾಡ್ತೀನಿ ಇಂದಿದ್ರು ಅಂತ ಏನ್ ಎಲ್ಲ ಅರ್ಧಕ್ ಬಿಟ್ಟು ಓಡ್ಬಂದ್ಬಿಟ್ರು. ಎಲ್ಲಾರು ಮಾತಾಡಿದ್ರು ನಮ್ಗೆ ಸಿಗುತ್ತ ದಿನ ಬೇಯೋದು ಮನೆ 2 ದಿನ ತಿನ್ನರೆ ಸಿಗ್ಲಿಲ್ಲ. ಬರೀ ಬಿಜಿ ಅಂತ ಬರ್ತಾ ಆಯ್ತು ಬಿಡು ಮೆಸೇಜ್ ಒಂದೆರಡು ಮಾತಾಡಂಬ್ರ ಜೀವ ಇರೋ ತಡಿ ಅಂತ ನಾನ. ಜೀವ ಹೋಗೋ ವರ್ಷದಲ್ಲಿ ಮಾತಾಡೋಣ ಅನ್ಕೊಂಡಿದ್ರ? ನೀನ್ ಚೆನ್ನಾಗಿ ಬದುಕ್ಬೇಕವ್ವ. ನೀನ್ ಇನ್ನು ಬಾಳ ಏನೋ ಆಯಸ್ಸು ಕೊಟ್ಟು ದೇವ್ರು ನಿಮ್ಮನ್ನ ಚೆನ್ನಾಗಿ ಇಡ್ಬೇಕು. ನೀವು ನಗ್ನಗ್ತಾ ಇನ್ನೂ ಚೆನ್ನಾಗಿರ್ಬೇಕು. ಬಾಳ ಖುಷಿ ಆಗೈತಿ ನೋಡ್ರಿ. ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಮಂದಿ ಮಾತಾಡೋದು ಯಾಕೆ ಹಿಂಗ್ ಮಾತಾಡ್ತಾವ ಅಂತ ಕೇಳಿಸತ್ತ. ಈಗ ನನಗೆ ಮಾತಾಡಕ ಬರಲ್ಲ. ಓ, ಮಂದಿ ತೊದಲಿಸ್ಬೇಕಾದ್ರೆ ಇವ್ರು ಯಾಕೆ ಹಿಂಗ್ ತೊದಲಿಸ್ತಾರೆ ಅನ್ಕೊಂಡಿದ್ರ? ಎಷ್ಟ್ ಚಂದ ಮಾತಾಡ್ತಾರ. ನಾನ್ ಬೇಕಂತಿರ್ತ ಏನೋ ಮಾತಾಡ್ಬೇಕಂತ ಅರ್ತಿಲ್ಲ. ಅದ ಹಂಗೆ ಬೇರೆಯವ್ರು ಇದನ್ನ ಮಾಡ್ಬೇಕಾದ್ರೆ ಪಾಪ ಹಂಗ ಅನ್ಸಿರುತ್ತೆ. ಇರ್ಲವ, ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹಂಚಿಗೆ ಅಂಬದ ನಾ ಜನ್ಮ ಎಷ್ಟೈತೆ ಅಷ್ಟ ಹೇಳಿದ್ರ ಸಾಕು ಬಿಡ್ರಿ. ಏನೋ ಈ ಖುಷಿಯಾಗಿದ್ದೀರಲ್ವಾ? ನಿಮ್ ಮಾತ್ ಇದು 4-5 ವರ್ಷದಿಂದ ನಾನು ಬಾಳ ಸೂಪರ್ ಸೂಪರ್. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀರಿ. ಸಿಟ್ಟು ಕಡಿಮೆ ಮಾಡಿದ್ದೆ. ನಮ್ಮ ಹುಡುಗ ಏನಂತ ಸಿಟಿಗೇರಿದಾಗ ಮತ್ತೆ ನೀನು ಕಾರ್ಯಕ್ರಮ ಅದಕ್ಕೆ ಕೇಳ್ತೀನಿ ಸಿಟಿಗೇರಂಗಿದ್ರ ಅಂತ ಬೈತಾನ. ಅಲ್ವಾ, ಮತ್ತೆ ಕಾರ್ಯಕ್ರಮ ಕೇಳೋದಂತೆ ಈ ಬೆಳಿಗ್ಗೆ ಎದ್ದು ಮತ್ತೆ ಸಿಟ್ಟು ಮಾಡ್ಕೊಳ್ಳೋದಂತೆ ಅನ್ನೋದಾದ್ರೆ ಈ ಒಳ್ಳೆ ಕತೆ ಆಯ್ತು. ಮಗ ಹಂಗಂತನಾ? ಮಗ ಹಂಗಂತನ್ರಿ. ನಾನೇ ಕೇಳಂತ ಯಾರನ್ನ ಲವ್ ಮಾಡಿದ ಕೇಳ್ತಿರ್ತಾರಲ್ರಿ ಹುಡ್ರ. ಮೊದ್ಲ ಅದನ್ನ ಕೇಳ ಅಂತ ನಾನಂತ ಒಂದೊಂದ್ ಬೇರೆ ಕೇಳ್ತಾನ, ಒಂದ್ ಬೇರೆ ಕೇಳಾಗಲತ್ತ. ಇರ್ಲಿ ಇರ್ಲಿ ಮಗ, ಏನ್ ತಪ್ಪಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಖುಷಿ ಆಯ್ತವ ನೋಡಿ. ನಿಮ್ ನಗು ಎಷ್ಟ್ ಚೆನ್ನಾಗಿದೆ, ನಗ್ತೀರಿ. ಸಿಕ್ಕಿದ್ನೇ ಏನು ಅದ್ಭುತ ಅನ್ನೋ ತರ ಅಂದ್ಕೊಂಡಿದ್ದೀರಿ. ಅದು ನಿಮ್ ದೊಡ್ಡ ಗುಣ. ನಮಗೆ ಆ ಸ್ಥಾನ ಕೊಟ್ಟಿದ್ದೀರಿ, ಅದು ನಿಮಗೆ ಚಿರಋಣಿನವ. ದೇವ್ರ ನಿನ್ನ ಮನೆಯನ್ನು ಚೆನ್ನಾಗಿಡ್ಲಿ. ಹಿಂಗೆ ನಗನಗ್ತಾ ಚೆನ್ನಾಗಿರು. 1-2 ಮಾತು ಹೇಳ್ಬೇಕ್ರಿ, ಸ್ವಲ್ಪ ಟೈಮ್ ಕೊಡ್ತೀರನ್ರಿ? ಆಯ್ತು, ಹೇಳುವ. ಒಂಚೂರು ಮನೆ ಒಳಗಿದ್ದೀರಾ? ಮನೆ ಒಳಗದಿ ಒಡೆಡ ಬಂದ ಟಿವಿ ಫೋನ್ ಮತ್ತೆ ಟಿವಿ ಬಂದ್ ಮಾಡಂತಂದ ಅಯ್ಯೋ ಸಿರಿಯೇ, ಆಚೆಗೆ ಬರವ, ಆಚೆಗೆ ಬಂದ್ರೆ ನೆಟ್ವರ್ಕ್ ಏನೋ ಸಿಗ್ತಾ ಇಲ್ಲ, ಸ್ವಲ್ಪ ಧ್ವನಿಯಲ್ಲಿ ತೊಂದರೆ ಆಗ್ತಿದೆ. ಒಂಚೂರು ಆಚೆ ಬಂದ್ ಮಾತಾಡವ. ಹೊರಗಡೆ ಬರ್ತೀನಿ ತಡ್ರಿ. ಅಕ್ಕಪಕ್ಕ ಮನೆವಾ? ಮನೆ ಫುಲ್ ಮನೆ ರೀ, ಇಲ್ಲಿ ನೋಡಕೈತಿ. ನಿಧಾಂಗ್ ಮಾತಾಡೋ. ಮಾತಾಡೋದೇನು ಪೂರಾ ದೇವ್ರ ಕೂಡ ಮಾತಾಡೋದು ಸಂತೋಷ ಆಗೈತಿ. ಸಂತೋಷ. ಹಂಚ್ಕೊಳ್ಳವ ಏನ್ ಹೇಳ್ಬೇಕು? ಅಯ್ಯ ಹಂಚಿಗೆ ಅಂಬದು ಜಗ್ಗಿ ಐತ್ರಿ. ನಾವೇನ ಒಂದ್ ಸ್ವಲ್ಪ ಹೇಳ್ತೀನಿ. ನಾವ್ ನಮ್ಮ ತಮ್ಮ, ನಾವು ನಮ್ಮಪ್ಪ, ನಮ್ ತಂದೆ ತಾಯಿ 3 ಜನ ರೀ ನಾವ್ ಮಕ್ಳ. 3 ಜನ, 2 ಹೆಣ್ಮಕ್ಳು, 1 ಗಂಡ ಮಗ ಅದೇನ್ರಿ. ನಮ್ಮನ್ ಮನ್ಯಾಗ ತಮ್ಮಗ ಕೊಟ್ಕೊಂಡ್ರಿ ನಮ್ಮಮ್ಮ. 5 ಜನ ನಮ್ಮ ಮಾಮನವ್ರ. ಓ, ನಿಮ್ಮ ಯಜಮಾನ್ರು ನಿಮ್ಮ ಅಮ್ಮನ ತಮ್ಮನ? ತಮ್ಮ ರೀ. 5 ಜನ ಇದಾರ್ರಿ. ನಾವ್ 2 ಹೆಣ್ಮಕ್ಳ್ರಿ. ಸಣ್ಣತಿಗೆ ಕೊಟ್ಟಾಳ್ರಿ ನಮ್ಮನ. ಇನ್ನೊಬ್ಬತ್ ನಮ್ಮ ಮಾವನ ಮಗಳ ನಮ್ ತಮ್ಮಗ ತಗದೈತ್ರಿ. ಅಲ್ಲಲ್ಲಿ ಏನ್ ಆಚೆಗೆ ಹೋಗಿಲ್ಲ ನೀವು? ಆಚೆಗೆ ಹೋಗಿಲ್ರಿ. ನಮ್ ತಮ್ಮ ಜಗ್ಗಿ ಕುಡಿತಾನ್ರಿ. 3 ಬೇರೆ ಬೆಂಗಳೂರಿಗೆ ಹಾಕಿದ್ವಿ. ಇದೇನ ಸರಾಯಿ ಕುಡಿಯೋದ್ ಬಿಡಿಸ್ತಾರ. ಮತ್ ಎಲ್ಲಿ ಬಿಡುವಲ್ರಿ. ಈಗ ಅವ್ರ ಏನೈತಿ, ನೀವ್ ಸರಾಯಿ ಕುಡಿಯೋದ್ ಬಿಡ್ಸಕ್ ಹಾಕಿ ಅವ್ರು ಎಲ್ಲಾ ಹೆಣ್ಮಕ್ಳು
ಹೊಲ ಮನೆ ಬೆಳೆದ್ ತಿಂತಾರಂತಂದು ಅವ್ರು ನಮ್ ಕೂಡ ಎದುರಾಗ್ಯಾರ್ರಿ ಇವ್ರ ನಮ್ಮ ಮಾಮನವ್ರು. ಹ್ಮ್ ನಾವ್ ನೋಡಿದ್ರ ನಮ್ಗೆ ಬೇಸ ಐತ್ರಿ ಬಿಡ್ರಿ, ನಮ್ಗಿರೋದ್ ಒಬ್ಬತ್ತೆ ಮಗ, ನಾವೇನ್ ಮಾಡಂಗ. ನಮ್ ತಂಗಿಗೆ ಒಬ್ಬತ್ರಿ ಮಗ. ಹ್ಮ್ ಯಾರ್ ಮನ್ಯಾಗ ಅವ್ರು ನಾವ್ ಬೇಸಿದ್ವಿ, ನಮ್ಗೆ ಭೂಮಿ ಐತ್ರಿ ಒಂದ್ 8 ಎಕರೆ, ಹ್ಮ್ ನಮ್ಗೆ ಒಬ್ಬತ್ತದೇನ್ರಿ. ಹ್ಮ್ ಇವ್ರು ನಮ್ಗೆ ಎದುರಾಗ್ಯಾರ, ನಾವ್ ಭಾಗ ತಗೋಬೇಕ ಬ್ಯಾಡ, ಇವು ಎಲ್ಲ ನಮ್ಗೆ ಏನನ್ ಮಾಡ್ತಾವಂತ ನಮ್ಗೆ ಚಿಂತೆ ನೋಡ್ರಿ. ಭಾಗ ಅಂದ್ರೆ ನಿಮ್ಮ ಗಂಡನ ಅಣ್ಣ ತಮ್ಮದಿರಿಂದ ಸಪರೇಟ್ ಬರೋಣ ಅಂತ. ಸಪರೇಟ್ ನಾವ್ ಬಂದಿವ್ರಿ ತವ್ರ ಮನೆ. ಓಕೆ, ಬಂದಿರಿ, ಬಟ್ ಜಮೀನ್ ಇನ್ನೂ ಹಂಚಿಕೆ ಆಗಿಲ್ಲ ಅಂತ. ಜಮೀನ್ ಎಲ್ಲಾ ಹಂಚಿಕೆ ಆಗೈತ್ರಿ, ನಮ್ಗೆ 8-10 ಎಕರೆ ಬಂದೈತ್ರಿ ಜಮೀನ್. ಮತ್ ಸಮಸ್ಯೆ ಏನೀಗ? ಅಲ್ಲಿ ತವ್ರ ಮನೆ ಅದ್ರಿ. ಓ, ತವ್ರ ಮನೆ ತಗೊಳ್ಬೇಕು ಅನ್ನೋದು ವಿಚಾರನಾ? ತವ್ರ ಮನೆ ತಾವಾಗ ಸಿಂಕೆ ನಮ್ಗೆ ಇವ್ರು ನೀವ್ ಹಾಳ ಮಾಡ್ರಿ ಅಂತಂದ್ ಹೆಣ್ಣು ಕೊಟ್ಟಾರ, ನಮ್ಮನ್ ಬೇಯ್ದಾರ್ರಿ ಅವ್ರು. ಅಲ್ಲ, ಈಗ ಒಂದ್ ನಿಮಿಷ, ಗಂಡನ ಮನೆ ಕಡೆ ಆಸ್ತಿ ವಿಚಾರ ಏನು ತಗಾದೆ ಇಲ್ಲ? ಏನಿಲ್ಲ, ಅದು ಬಾಳ ತೊಡರತ್ರಿ. ಅದ್ ಬಂಧನಕ್ ನಮ್ ಹೆಸರಲ್ಲಿ ಮಾಡ್ಸ್ಕೊಂಡ್ ನಾವ್ ಕಡೆಕ್ ಆಗ್ಬಿಟ್ಟಿವಿ. ಆಯ್ತು, ಅದಾಯ್ತಲ್ಲ. ಈಗ ನೀನು ಮಾತಾಡ್ತಿರೋದು ನೀವು ತವ್ರ ಮನೆ ವಿಚಾರನಾ? ಹೌದ್ರಿ. ಓಕೆ, ಈ ತವ್ರ ಮನೆಯಿಂದ ನೀವು ಕೇಳ್ಬೇಕೋ ಬೇಡವೋ ಅನ್ನೋದು ನಿಮ್ ವಿಚಾರನಾ? ನಿನ್ನೊಂದ್ ಮಾತ್ ಕೇಳ್ಬೇಕಂತ ಬಾಳ ದಿನ ಆಯ್ತ್ರಿ. ಎಷ್ಟೈತಿ ಜಮೀನು? ಅಲ್ಲಿ ಒಂದ್ 17 ಎಕರೆ ಐತಿ ನೋಡ್ರಿ. ಓಹೋ, ಓಕೆ. ಎಷ್ಟು ಜನ ನೀವು ಹೆಣ್ಮಕ್ಳು? ನಾವಿಬ್ರು ಹೆಣ್ಮಕ್ಳು, 9 ಗಂಡ ಮಗ ಅದೇನ್ರಿ. ಒಟ್ಟು ನಿಮ್ ಮೂವರಿಗೆ ಸೇರಿ 17 ಎಕರೆ ಐತಿ ಅನ್ನೋ ಲೆಕ್ಕ. 17 ಎಕರೆ ಐತ್ರಿ. ಈಗ ಅವ್ರು ಕೊಡಲ್ಲ ಅಂತಾರ? ಅಡಗಲಾಂಬಕ್ಕೆ ಏನಿಲ್ರಿ, ನಾವಪ್ಪ ಸತ್ನ ನಮ್ಮಮ್ಮನ ಹೆಸರಲ್ಲಿ ಆಗೈತಿ ಅದು. ಈಗ ಹೊಲ ಈಗ ನಾವು ಒಂದ್ ಸ್ವಲ್ಪ ಊರ್ ಮುಂದ ಫ್ಲಾಟ್ ಗಳಿಗೆ ಆತಾವ್ರಿ, ಅದ್ರಾಗ ಸ್ವಲ್ಪ ತಗೋಬೇಕಂತ ನಾವು. ತಗೊಳ್ಳಿ, ತಪ್ಪೇನಿದೆ. ನಿಮ್ ತಮ್ಮ ಕೊಡಲ್ಲ ಅಂತನ? ನಮ್ ತಮ್ಮ ಏನಂತನ್ರಿ, ಬರೇ ಕುಡಿಯೋದು ಹಾಳ ಮಾಡಕ ಚೆನ್ನತ್ತ. ಇವ್ರು ಏನ್ ಮಾಡ್ತಾರ ನಮಗ್ ಬೂರ್ಲಿ. ಇವ್ರು ನಮ್ಮ ಮಾಮನ ಮಗಳ. ಈಗ ಆಯ್ತು, ನಿಮ್ ತಮ್ಮಗ್ ಮದ್ವೆ ಆಗಿಲ್ವಾ? ಮದ್ವೆ ಆಗೈತ್ರಿ, ನಮ್ಮ ಮಾಮನ ಮಗಳ, ನಮ್ಮ ಯಜಮಾನ್ರಿಗೆ ನೀರತ್ನ ಮಗಳ. ಓಕೆ, ಆಕೆ ಅದ್ರ ಜವಾಬ್ದಾರಿಯಿಂದ ಇದ್ದಾಳ? ಯಾವ ಜವಾಬ್ದಾರಿ ಇಲ್ರಿ, ಇಲ್ಲೇ ಇದಾಳಿ ತವ್ರ ಮನ್ಯಾಗ ಬಂದು ಒಟ 4 ದಿನ ಬೇಸಿರೋದು, 4 ದಿನ ಓಡಾಡ್ಸಕ್ ಹಚ್ತಾನ. ಮತ್ತೆ ಗಂಡ ಹೆಂಡತಿ ಇಬ್ರು ಜವಾಬ್ದಾರಿ ಇಲ್ಲ ಅಂದ್ರೆ ಮತ್ ನಿಮ್ಮ ಅಮ್ಮ ಎಲ್ಲಿದಾರ ಈಗ? ನಮ್ಮಮ್ಮ ಇಲ್ಲೇ ಇದಾಳ್ರಿ. ನಮ್ಮಮ್ಮನ ಕೂಡ ಬೆಳತಕ ಓಡಾಡಿಸ್ತಾನಗ, ಅದಕ್ಕ ಬಂದ್ ಬಿಡು ಅಂತ ಹೇಳಕತ್ತೀವಿ. ಈಗ ನಿನ್ನೆಲ್ಲಿದ್ದ ಮತ್ತೆ ಜಾಸ್ತಿ ಮಾಡ್ಯಾನಂತ್ರಿ. ಆಯ್ತು, ಈ ಆಸ್ತಿ ವಿಚಾರ ಬಂದಾಗ ನಾನು ಇಷ್ಟು ಮಾತ್ರ ಹೇಳುವಲ್ಲೇ, ತಗೋಬೇಕೋ ಬೇಡವೋ ಅನ್ನೋದು ಬಂದಾಗ ನಿಮ್ಮದೇನಿದೆ ನೀವು ತಗೊಳ್ಳಿ. ಯಾಕಂದ್ರೆ ಇಲ್ಲಿ 2 ಕಾರಣ. ಒಂದು, ನಿಮ್ಮ ಪಾಲಿನದ್ದನ್ನ ನೀವು ಪಡ್ಕೊಳ್ಳೋದು ತಪ್ಪಿಲ್ಲ. ಒಂದು, ಎರಡನೇದು, ನೀವೀಗ ನಿಮ್ದು ತಗೊಳ್ಳಿ. ಹಂಗೆ ತಗೊಳ್ದೆ ಹೋದ್ರೆ ಅದನ್ನೆಲ್ಲ ಕೋಡ್ದು ನೀರು ಕುಡ್ದು ನಿಮ್ಮ ತಮ್ಮ ಹಾಳು ಮಾಡೋದಕ್ಕಿಂತ ನಿಮ್ಮದು ನೀವು ತಗೊಂಡು ನಾಳೆ ದಿನ ಏನು ಮಗ ತಮ್ಮ ಚೆನ್ನಾಗಾದಾಗ ನೀವು ವಾಪಸ್ ಕೊಡ್ಬೋದು, ನಿಮ್ಮ ಹೆಸರಲ್ಲಿ ಇದ್ರೆ. ಹೌದಲ್ವಾ? ಚೆನ್ನಾಗಿ ಆಗದ ಭರವಸೆ ಇಲ್ರಿ. 3 ಬೇರೆ ಕೇಳಿಸ್ಕೊ. ನೀನ್ ತಗೊಳೋದ್ ಕಲಿ ಮೊದ್ಲು. ಇವ್ರು ಈಗ ಹೆಣ್ಣು ಕೊಟ್ಟಾರ, ನಮ್ಗೆ ಏನಂತ ತೊಂದ್ರೆ ಮಾಡ್ಬೋದನಂತ ಅದಕ್ಕೆ. ಯಾವ ಹೆಣ್ಣು ಕೊಟ್ಟವ್ರು? ನಿಮ್ ತಮ್ಮಂಗೆ ಹೆಣ್ಣು ಕೊಟ್ಟರವ್ರ? ನಮ್ ತಮ್ಮಗ ನಮ್ಮ ಮಾವನ ಮಗಳ ಕೊಟ್ಟೈತ್ರಿ. ಅವ್ರ ಯಾಕೆ ಮಾಡ್ತಾರ ನಿನ್ಗೆ? ಅವ್ರ ನಮ್ಗೆ ಯಾವಲ್ಲಿ 2 ಬೇರೆ ಬೈದಾರ್ರಿ, ನೀವ್ ಹಾಳ್ ಮಾಡ್ರಿ ಅಂತ. ಅವ್ರು ಏನಾದ್ರು ಅಂದ್ಕೊಳ್ಳಿ, ನಿಂದ ಅವರು ಬೈಬೋದು, ಎದುರಿಸಬಹುದು ಅನ್ನೋದು ಅವರ ವೈಯಕ್ತಿಕ. ಬಿಟ್ರೆ ಕಾನೂನು ರೀತಿಯಲ್ಲಿ ಅದು ಅವರು ಮುಖ್ಯ ಅಲ್ಲ ಇಲ್ಲಿ. ನಿಮ್ಮದ್ ನೀವು ತಗೊಂಡು ನೀವು ಇಟ್ಕೊಂಡಿದ್ರೆ ನಾಳೆ ದಿನ ಅವ್ರಿಗೆ ವಾಪಸ್ ಕೊಡ್ತೀರಾ, ಏನ್ ಮಾಡ್ತೀರಾ ಅದ್ ನಿಮಗೆ ಬಿಟ್ಟಿದ್ದು. ಬಟ್ ವಿಷಯ ಏನಂದ್ರೆ, ನಮ್ಮ ಅದನ್ನ ಹಾಳು ಮಾಡ್ಲಿಕ್ಕೆ ನೀವು ಬಿಡಬಾರ್ದು. ಅದೇ ನಿಮ್ಮ ಮುಖ್ಯ ಉದ್ದೇಶ. ಅದರ ಆಸ್ತಿ ಅವ್ರದ್ದು ಕಿತ್ಕೊಂಡ್ಬಿಡ್ಬೇಕು, ನಾವು ಅವ್ರ ಹತ್ರ ಯಾಕೆ ಬಿಡಬೇಕು ಅನ್ನೋದು ನಿಮ್ಮ ಒಳಗಡೆ ವಿಷಯ ಇಲ್ಲ. ಹೌದು, ಆದ್ರೆ ಅಲ್ಲಿ ಹಾಳಾಗದೆ ನಿಮ್ಮ ಹತ್ರ ಇದ್ರೆ ನೀವು ವಾಪಸ್ ಅವ್ರಿಗೆ ಕೊಡ್ಬೋದು ಅಲ್ವಾ? ನಾವ್ ಹಂಗ ಅನ್ನಕತ್ತೀವ್ರಿ. ಮತ್ ಇವ್ರು ನಮ್ಗೆ ಏನಂತ, ನಮ್ಗೆ ಒಬ್ಬತ್ತ ಒಳ್ಳೆ ಕತೆ ಆಯ್ತಲ್ಲ ಇದು. ಏನಂತಾರೆ ಅಂತ ಎದ್ರಕಂಡ್ ಬಿಡು, ಆಯ್ತು ಮತ್ತೆ ತಗೊಂಬೇಡ ಬಿಡು. ನಿನ್ನ ಕೇಳ್ಬೇಕಂತ ಅದು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾನೆ ಇದ್ದೀನಿ. ಮತ್ತೆ ಅಲ್ಲ, ನಮಗೂ ತಗೊಬೇಕು ಅಂತ ಇದೆ, ಬಟ್ ಇಲ್ಲಿ ನನ್ನ ತಮ್ಮನ ಹೆಂಡತಿ ಕಡೆಯವ್ರು ಏನಂತಾರೋ ಎತ್ತಂತಾರೋ ಅಂದ್ರೆ ಅದನ್ನ ಕಟ್ಕೊಂಡು ನಿಂಗೆ ಯಾಕೆ ಅದು? ಆಯ್ತ್ರಿ, ನೀವ್ ಹೇಳಿ ಅಂದ್ಮೇಲೆ ತಗಂತವ್ರಿ. ತಗೊಂಡು ನಿಮ್ ಪಾಲಿನ ನಿಮ್ ತಂಗಿ ನೀವು ಅಥವಾ ಅಕ್ಕ ನೀವು ತಂಗಿನೋ ಯಾರೋ ಇದಾರಲ್ಲ ನಿಮ್ಗೆ ಇನ್ನೊಬ್ರು ತಂಗಿ ಇದಾಳ್ರಿ, ನೀವಿಬ್ರು ನಿಮ್ ಪಾಲಿನ ತಗೊಂಡ್ ಇಟ್ಕೊಳ್ಳಿ. ಅದು ಒಂದು ಧರ್ಮಯುತವಾಗ ನಿಮಗೆ ಸೇರ್ಬೇಕು. ಒಂದು ಹಂಗೂ ನಿಮಗೆ ಹೃದಯ ಕರುಣೆ ಉಕ್ಕಿ ಬಂದು ನನ್ನ ತಮ್ಮನ ಮನೆ ನನ್ನ ತವ್ರ ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ಅವತ್ತು ನಿನ್ ತಮ್ಮಂಗ್ ಮಕ್ಳಾದ್ರೆ ಅವತ್ತು ನೀವು ವಾಪಸ್ ಕೊಡ್ಬೋದು ಬೇಕಾರೆ ಅವ್ರಿಗೆ.
ಇಬ್ರು ಮಕ್ಳದೇರಿ ನಾವ್ ಏನ್ ಮಾಡಿವಿ ಬೇಸಿರ್ಲ ಅಂತ ನಂಬುದು ಅವಲಿಂದ ಕೊಟ್ಟು ಆವಲ ಇದ್ ಮಾಡಿ ಎಲ್ಲ ಇಲ್ತನ ಬಂದ್ರನು ಮತ್ ನಮಿಗ್ ಒಂದ್ ಮಾತಂದ್ರಲ್ಲ ಅದಕ್ಕೆ ನಮ್ಗೆ ಸಿಟ್ಟು. ಇಲ್ಲ ನೀವು ತಗೊಳ್ಳಿ, ಕೋಪದಲ್ಲೋ ಪ್ರೀತಿಯಿಂದಲೋ ನಿಮ್ ತಗೊಳದ್ ನೀವು ಕಲೀರಿ. ನಾಳೆ ದಿನ ಬೇಕಾದ್ರೆ ನಿಮ್ ಕರುಣೆಯಿಂದ ನೀವು ವಾಪಸ್ ಕೊಡ್ತಿರೋ, ಅರ್ಧ ಕೊಡ್ತಿರೋ, ಕಾಲ್ ಭಾಗ ಕೊಡ್ತಿರೋ, ಅದ್ ನಿಮಗ್ ಬಿಟ್ಟಿದ್ದು. ಆದ್ರೆ ಈಗ ತಮ್ಮನ ಮೇಲೆ ಅಥವಾ ಏನೋ ಅಂದ್ಕೊಳ್ತಾರೆ, ಏನೋ ಬೈತಾರೆ, ಏನೋ ಅಂತಾರೆ ಅಂದ್ಕೊಂಡು ಬಿಟ್ರೆ ಅವನ್ನೆಲ್ಲ ಕೊಡ್ದು ಅಥವಾ ಬೇರೆ ರೀತಿಯಲ್ಲಿ ತಪ್ಪಾಗಿ ಅಥವಾ ಅವನ ಹೆಂಡತಿ ಕಡೆಯವರೇ ತಪ್ಪಾಗಿ ದುರ್ಬಳಕೆ ಮಾಡ್ಕೊಂಡ್ರೆ ಅಂದ್ರೆ ನಾಳೆ ದಿನ ನೀವು ಕೇಳಕ್ಕಾಗಲ್ಲ. ಆಯ್ತಾ? ಆ ವಿಷಯ ತಗೊಳ್ತಿರೋದು ಮುಖ್ಯ ವಿಷಯ, ನಿಮ್ಮ ಪೂರ್ವಜರು ಸಂಪಾದಿಸಿದ್ದನ್ನ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ತಗೊಳ್ತಿದ್ದೀರೋ ಹೊರತು ಸ್ವಾರ್ಥದಿಂದ ಏನಲ್ಲ. ಅದನ್ನ ನಮ್ಮಮ್ಮ ಇಲ್ತನ ಕಾಪಾಡ್ಕೊಂತ ಬಂದಾಳ್ರಿ. ಆದ್ರ ನಮ್ಮಪ್ಪಂದು 4-5 ಎಕರೆ ಕಳ್ದ ಆದ್ರೆ ಈಗ ಆತ್ನಿಕಿನ ಬಲ್ಲ ಈತ ಇಟ್ಟ. ತೊಂದ್ರೆ ಇಲ್ಲ, ನಾನು ಹೇಳ್ದಂಗೆ ಮಾಡವ. ನಿಮ್ ಪಾಲಿಂದ ನೀವು ಗಟ್ಟಿಯಾಗಿ ಧ್ವನಿ ಮಾಡಿ ತಗೊಳ್ಳಿ, ಆಯ್ತಾ? ಅದರಲ್ಲಿ ಯಾವುದೂ ತಪ್ಪು ಇಲ್ಲ. ಬಟ್ ಅವ್ರ ಮಕ್ಕಳಿಗೆ ನಾಳೆ ದಿನ ನೀವು ವಾಪಸ್ ಕೊಡ್ತಿರೋ ಏನ್ ಮಾಡ್ತಿರೋ ನಿಮ್ ಕೈಲಾದಷ್ಟು ನೀವು ಮಾಡಿ. ಬಟ್ ಈಗ ಅವನು ಉಳಿಸಲ್ಲ, ಅವನು ಬರೀ ಇದನ್ನ ಮಾಡೋದು, ಹಾಳು ಮಾಡೋದೇ ಅನ್ನೋದು ಅಂತ ಗೊತ್ತಿದ್ರು ನೀವು ಸುಮ್ಮನಿದ್ರೆ ಅದು ಮಹಾಪಾಪ. ಅದು 1 ಲಕ್ಷ ಇದ್ರೆ 1 ಲಕ್ಷ ರೂಪಾಯಿ ಒಂದಿನದಾಗ ಕಲಾಸ್ ಮಾಡ್ತಾನ್ರಿ ನಮ್ಮಮ್ಮಂತ. ಏನಿಲ್ಲ ಸಾಯಂಗ ಬಿಡ್ರಿ ಮಾಡಿ. ಆಯ್ತು, ನೀವು ತಗೊಳ್ಳೋದು ಕಲೀರಿ, ಅದರಿಂದ ಒಳ್ಳೇದಾಗುತ್ತವ. ಆಯ್ತಾ? ಆಯ್ತಾರಿ. ನಮ್ಮ ಮಗ ಏನ್ರಿ ಇಲ್ಲಿ ಧಾರವಾಡದಾಗ ಹೋಗ್ಯಾನ ಕೋಚಿಂಗಿಗೆ. ಏನ್ ಮಾಡಕ್ಕೆ ಕೋಚಿಂಗ್ ಏನ್ರಿ, ಯಾವಾಗ ನಾನ್ ನೋಡ್ತಿರ್ತಾನ, ನಾನ್ ಯಾವ ಬರೇ ಲವ್ ಮಾಡೋದ ಹುಡ್ರಿ ಹೇಳತ್ನಾಗ ನೋಡ್ ಅಂತಿರ್ತಾನ. ಹಿಂಗೆಲ್ಲ ಆಗಿದ್ದಾರೆ ನೋಡ್ಕೊಳಪ್ಪ, ನೀನು ಹುಷಾರಾಗಿರು ಅಂತ. ಹುಷಾರದೇನ್ರಿ, ಆದ್ರ ಸ್ವಲ್ಪ ಮತ್ತೆ ಹಂಗ ಮಾಡ್ತಿರ್ತಾನ. ಅದಕ್ಕೆ ಅಂತದಿದ್ದಾಗ ಹೆಚ್ಚು ಕೊಡ್ತಿರ್ತಾನ. ಒಂದ್ ಸ್ವಲ್ಪ ಕೇಳಂಗಿದ್ರಿ ಕೇಳ್ತಾನ, ಇಲ್ಲ ಅಂದ್ರೆ ಈಗ ಏನ್ ಗೊತ್ತಾ, ಈ ಸುಮ್ನೆ ಅಂದ್ರೆ ಕೋಚಿಂಗು ಅಥವಾ ಏನೋ ಕನ್ಸು ಗುರಿ ಇಟ್ಕೊಂಡು ಒಂದು ಕೋಚಿಂಗು ತರಬೇತಿಗೆ ಅಂತ ಹೋಗಿರೋ ಹುಡುಗ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡ್ತಾನ. ಅವನು ಇಂಥವಕ್ಕೆಲ್ಲ ಬೀಳೋದಲ್ಲ. ಅಂದ್ರೆ ತಪ್ಪಗ, ಯಾಕಂದ್ರೆ ಗೊತ್ತು ಗುರಿ ಇಲ್ಲದೆ ಓಡಾಡ್ತಿದ್ರೆ ನೀನ್ ಹೇಳ್ಬೋದವ. ಆಯ್ತಾ? ಒಂದು ಗುರಿ ಇಟ್ಕೊಂಡು ತರಬೇತಿ ತಗೊಂಡು ನಾನೊಂದು ಕೆಲಸ ತಗೊಳ್ಬೇಕು ಅತದ್ದೇನೋ ಒಂದು ಸಂಕಲ್ಪ ಕಾರಣಕ್ಕೆ ಅವನ ಅಲ್ಲಿ ಹೋಗಿರೋದ್ರಿಂದ ಬಬ್ಬಾ ಅಂದ್ರೆ ಏನ್ ಹೇಳ್ಬೋದು, ನೋಡಪ್ಪ ಇವೆಲ್ಲ ಚೆನ್ನಾಗವೆ ಅಂತ ಹೇಳ್ಬೋದು. ಅಯ್ಯೋ ನೋಡ ಹಿಂಗೆಲ್ಲ ಆಯ್ತಾರ ಕಣ, ನೀನ್ ಹಂಗ ಆಗ್ಬಿಡ ಕಣ ಅಂತ ನೀವು ಹೇಳಂಗಿಲ್ಲ. ಯಾರಿಗೆ ಹೇಳ್ಬೇಕು ನೀನು ಅಂದ್ರೆ, ಈ ಪೋಲಿ ಪುಂಡ್ ಓಡಾಡ್ಕೊಂಡಿರ್ತಾವಲ್ಲ ಅವ್ರಿಗೆ ಹೇಳ್ಬೇಕು. ನೀನ್ ನಿನ್ ಮಗನಿಗೂ ಹೇಳು, ಆದ್ರೆ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ, ಅಯ್ಯೋ ಹಿಂಗೆಲ್ಲ ಇದೆಯನ್ ನೋಡಪ್ಪ, ಹೆಂಗಿದ್ದಾರೆ ನಿನ್ನ ಬಗ್ಗೆ ನೋಡಪ್ಪ, ನಿನ್ ಕಂಡ್ರೆ ನಮ್ಗೆ ಬಹಳ ಖುಷಿ. ಯಾಕಂದ್ರೆ ನಿನ್ನ ವಯಸ್ಸಿನವರೆಲ್ಲ ಹಿಂಗ್ ಮಾಡ್ಕೊಂಡು ಹಾಳಾಗ್ತಾರೆ ನೋಡು, ಆ ಕತೆ ಹಿಂಗಿದೆಯಂತೆ ನೋಡ್ಬೇಕಾರೆ ಅಂತ ನೀನ್ ಹಿಂಗ್ ಸಮಾಧಾನವಾಗಿ ಹಿಂಗ್ ಹೇಳ್ಬೇಕು. ಆದ್ರೆ ಅದನ್ ಬಿಟ್ಟು ಅಯ್ಯೋ ನೀನು ಹಿಂಗ ಆಗ್ಬಿಟ್ಟಿಕೋಣ ನೋಡಿ ಹಿಂಗೆಲ್ಲ ಆಗ್ಬಿಟ್ಟಿದೆ ಅಂತ ನೀನು ಅವ್ರನ್ನೇ ತಪ್ಪಿತಸ್ಥ ಮಾಡಂಗಿಲ್ಲ. ಅವಾಗ ಏನ್ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಇಷ್ಟು ನಿಯತ್ತಾಗಿದ್ದು ಇಷ್ಟೆಲ್ಲ ಒಂದು ಗುರಿ ಕನಸು ಅಂತ ಓಡಾಡ್ತಿದ್ರು, ನಮ್ಮ ಅಮ್ಮ ಹಿಂಗ್ ಅಂದ್ಬಿಟ್ರಲ್ಲ ಅನ್ಸ್ಬಿಡುತ್ತೆ. ಆಮೇಲೆ ನಿನಗೆ ಈಗ ಎಷ್ಟ್ರೆ ವಯಸ್ಸು? ನಿನಗೆ ವಯಸ್ಸು ಎಷ್ಟ ಇದಾವ್ರಿ? 29. 29. ನಾ ಅದಕ್ಕೆ ನಿನಗೇನೋ 4-5 ವರ್ಷ ಇರತ್ ನೋಡಲ್ ಗುರುಜಿ ಅಂತ ತಾಯಿ ಹಿಡ್ದಾಳ ಹೆಂಗ್ ಮಾತಾಡ್ತಾನ ನೋಡ ಅಂತ ಹೇಳ್ತಿರ್ತಾನ. ಓ ಹಂಗಂತೀರಾ? ನಮ್ ಹುಡುಗ 22 ವರ್ಷ ಇದಾವ್ರಿ. ಓ 22. ಅದಕ್ಕೆ ನಿನಗೇನೋ 4-5 ವರ್ಷ ಇರತ್ ನೋಡ ಗುರುಜಿ ಏನ್ ಬಾಳ ಇರತ್ತಲ್ಲ ನೋಡ ಅಂತಿರ್ತಾನ. ಸೂಪರ್ವ. ಇಲ್ಲ ತಾಯಿ, ನಿನ್ನ ಮಗ ನಿನ್ನ ಮನೆಗೆ ದೊಡ್ಡ ಬೆಳಕಾಗುತ್ತಾನೆ. ಅವನ್ ಭಾಳ ಚೆನ್ನಾಗಿ ಬದುಕ್ತಾನೆ, ಏನು ತಪ್ಪಾಗಲ್ಲ. ವಿಡಿಯೋಸ್ ಕಳಿಸು, ನೋಡಪ್ಪ ಹಿಂಗೆಲ್ಲ ಇದೆ ಅಂತ ಕಣೆಯ ಅಂತ ಕಳಿಸು, ಅವ್ನು ಬಿಡುವಾದಾಗ ನೋಡ್ಲಿ. ಆದರೆ ಅವನು ಏನು ಗುರಿ ಇಟ್ಕೊಂಡು ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲೋ ಇದ್ದುಕೊಂಡು ಓದ್ತಿದ್ದಾನೆ, ಅದನ್ನು ನೀವು ಪ್ರಶಂಸೆ ಮಾಡಬೇಕು. ಅಷ್ಟು ಮಾಡು. ಸೈಟ್ ಅಥವಾ ಆಸ್ತಿ ವಿಚಾರವಾಗಿ ನೀನು ತಗೊಳ್ಲಿಕ್ಕೆ ಏನು ಹೆಜ್ಜೆ ಇಡಬೇಕು ಇಡು. ಯಾರು ಏನಾದರೂ ಅಂದ್ಕೊಳ್ಳಿ, ನಿನ್ನ ಹತ್ರ ಸೇಫ್ ಆಗಿದ್ರೆ ಆಮೇಲೆ ನೀನು ಬೇಕಾದ್ರೆ ವಾಪಸ್ ಕೊಡ್ಬೋದು. ಆಯ್ತಾ? ಅದು ಒಳ್ಳೆಯ ಹೆಜ್ಜೆ, ಅದನ್ನು ಇಡು. ನಿನಗೆ ಅದರಿಂದ ಒಳ್ಳೇದಾಗ್ಲಿ. ತಾಯಿಗೆ ನಿನ್ನ ಕೈಲಾದಷ್ಟು ನೀವು ಸೇವೆ ಮಾಡಿ, ಕರ್ತಿರೋ ಹೋಗ್ತಿರೋ, ನೀವೇ ಒಯ್ತಿರೋ ಅಲ್ಲಿ ಕರಿತಿರೋ, ಏನೋ ನಿಮ್ಮ ಕೈಲಾದಷ್ಟು ಮಾಡಿ. ನಿನ್ನ ತಮ್ಮನ ಹೆಂಡತಿ ಈ ಬದಲಾಗದೆ ಇರೋದಿಕ್ಕೆ ಕೊರಗ್ತಾ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಬೇಡಿ. ಯಾವ್ದು ನಿಮ್ಮ ಕೈಲಿ ಇದೆಯೋ ಅದನ್ನು ಮಾತ್ರ ಮಾಡಿ. ನಾನು ಬಲಾಟ ಚಿಂತಿ ಒಂದೆಲ್ಲ ಸಮಸ್ಯೆ ಜಗ್ಗಿದೇವ. ಆದ್ರ ಹಗಲಿ ರಾತ್ರಿ ನೋಡದ ಒಂದಿನ ನೋಡ್ಲಿಕ್ರ ನನಗೆ ತಿಕ್ಕ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ನೋಡಿದ್ರ ಸ್ವಲ್ಪ ಸಮಾಧಾನ ಆಗ್ತದೆ. ಸಮಾಧಾನವಾಗಿದ್ದೀರಲ್ಲ ಅದೇ ಸಂತೋಷ.
ಆದ್ರ ಕಂಡಂಗ ಸಮಾಧಾನ ಏನ್ರಿ ನನ್ನಂತ ಸಿಟ್ಟು ಮತ್ತೆ ಅವ್ ಮನೆಗ್ ಒಂದ್ ಸಾಮಾನು ಹೋಯ್ತಿದ್ದಿಲ್ಲ. ನೋಡಿ ಈಗ ನನಗೆ ಖುಷಿ ಆಯ್ತೈತೆ, ನನ್ನ ಮಾತಿಂದ ಸಿಟ್ಟು ಕಡಿಮೆ ಮಾಡ್ಬಿಟ್ಟಿದ್ನಿ ಅಂತ ಈಗ ನಾನೇ. ಆ? ಹಂಗೇನಿಲ್ಲ, ನಿಮ್ಮ ದೊಡ್ಡ ಗುಣ. ಯಾವುದರಿಂದ ನನಗೂ ಕೆಡುಕು ಮನೆಯವ್ರಿಗೂ ಕೆಡುಕು ಅಂತ ಗೊತ್ತಾಗುತ್ತೋ ಅದನ್ನ ಆಚರಣೆ ಮಾಡಿ ಏನ್ ಪ್ರಯೋಜನ? ಸರ ಸಿಟ್ಟಿಂದ ಅವ್ರು ಕೈ ಬಿಟ್ಟು ಬಿಡ್ರಿ ಅಂತ ಹೇಳ್ತಿರಲ್ರಿ, ಅದನ್ನ ಬಾಳ ಬಿಟ್ಟು ಬಿಟ್ಟಿನಿ ನಾನು. ಮಂದಿಗೆ ಹೇಳ್ತಿರ್ತಾರ ಹೌದು ಹೌದು ಕೈ ಹೌದು ಬಿಟ್ಟು. ಸೂಪರ್. ಈಗ ಈಗ ಮನೆಗೆ ಒಂದು ಬೆಂಕಿ ಇಡೋದ್ರಿಂದ ಮನೇನೂ ಸುಟ್ಟು ಹೋಗುತ್ತೆ. ನನಗೆ ನಾಳೆಯಿಂದ ಮನೆ ಇಲ್ಲ ಅನ್ನೋದಾದ್ರೆ ನಾನು ಬೆಂಕಿ ಇಡೋದು ಯಾಕೆ? ಹಂಗೆ ಕೋಪದಿಂದ ನನ್ನ ಒಳಗಡೆನೂ ನಾನು ಕೋಪಗೊಂಡು ಏನೇನು ಮಾಡಬಾರ್ದು ಮಾತಾಡಿ ಅದು ಇದು ಮಾಡಿ ನನಗೂ ನೆಮ್ಮದಿ ಇಲ್ಲ, ಗಂಡಗೂ ನೆಮ್ಮದಿ ಇಲ್ಲ, ಅದರಿಂದ ಏನೂ ಒಳ್ಳೇದಿಲ್ಲ ಅನ್ನೋದಾದ್ರೆ ನಾನು ಯಾಕೆ ಮಾಡಬೇಕು? ಹಾಗಾಗಿ ಮೌನ, ತಾಳ್ಮೆ, ಆಯ್ತು ಬಂದದ್ದು ಬರಲಿ, ಅಂದ್ಕೊಂಡವ್ರು ಅಂದ್ಕೊಳ್ಳಿ. ನಿಮ್ಮ ಕೆಲಸ ನೀವು ಮಾಡ್ತಿದ್ದೀರಾ, ನಿಮ್ಮ ನಿಯತ್ ನಿಮ್ಮ ಹತ್ರ ಇದೆ, ನೀವು ಒಳ್ಳೆ ದಾರಿಯಲ್ಲಿ ಬದುಕ್ತಿದ್ದೀರಾ, ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದೀರಾ ಅಂದಮೇಲೂ ಈ ಕೋಪ ತಾಪಗಳೆಲ್ಲ ಒಂದು ಕ್ಷಣಕ್ಕೆ ನಮ್ಮನ್ನ ದುಷ್ಟರನ್ನಾಗಿ ಮಾಡ್ಬಿಡ್ತಾವಬ್ಬ, ಎದುರುಗಡೆ ಕೆಟ್ಟವರನ್ನಾಗಿ ಮಾಡ್ಬಿಡ್ತವೆ. ಹುಡುಗರಿಕಿನ ಕುಡ್ದವ್ರಿಗೆ ಒಂದ್ ಸ್ವಲ್ಪ ಸಿಟ್ಟಿರ್ತಾರ, ಅದ್ರಕಿನ ಡಬಲ್ ಇತ್ತು. ಹೆಂಗ ಕಡಿಮೆ ಮಾಡಿದೆ ನಿನ್ನಿಂದ ಕಡಿಮೆ ಆಗ್ತದ. ಶಾಬಾಷ್, ನನಗೆ ಗಿಫ್ಟ್ ಕೊಡ್ಬೇಕು ನೀವು. ಗಿಫ್ಟ್ ಅಲ್ಲ ನಾನ್ ನಮ್ ದೇವರಾಜಿಗೆ ಅಲ್ಲ ಮಾಮನ್ ಕರ್ಕೊಂಡ ಅಲ್ಲಿ ಗುರುಜಿತಕ್ ಹೋಗ್ಬಿಡಮ್ ನೋಡಿ, ಅಲ್ಲೇನ ಎರಡ್ ಮಾತು ಕೇಳ ಬೇಸಿರ್ತಾನ. ಹೋಗತ್ನ ಕರ್ಕೊಂಡ್ ನೀನ್ ಹೋಗ್, ಚಲಾತ್ ಕರ್ಕೊಂಡ್ ಹೋಗಂತ. ಆಯ್ತು, ಖಂಡಿತ ನಿನ್ನ ಮನೆಗೆ ಒಳ್ಳೇದಾಗ್ಲಿ. ಭಾಳ ಖುಷಿ ಆಯ್ತವ ಪಾಪ ನಿಮ್ಮಿಬ್ರ ಹತ್ರ ಮಾತಾಡಿ. ಯಜಮಾನ್ರ ಏನ್ ಫೋನ್ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರ? ಅದೇ ಎಲ್ಲಿಗ್ ಹೋಗ್ ನಿನ್ ಊರ ಬಕ್ಕಣದಾಗ ಇಟ್ಕೊಂಡ ಅಡ್ಡಾಡ್ಕೊಂತ ಬರೀ ಅದೇ ಏನಪ್ಪ ಸೋನ ಅಥವಾ ದೋಸ್ತ್ರ ಹಾ 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 ಏನಪ್ಪ ಸೋನ್ ಅಂತೈತಿ ಅಂತಿರ್ತಾರ. ಇಲ್ಲ ಆಗಲಿ ರಾತ್ರಿ ಹೊಲ್ದಾಗ ಕೆಲ್ಸ ಮಾಡೋದ್ನಾಗ ನಮ್ ಬರೀ ಕಿತ್ತಾಡೋದ ಜೋಳ ಕೊಯ್ತಿರ್ತವ, ಅದು ಶಬ್ದ ಕೇಳಿಸ್ಬೇಕಿರ್ತಾನ, ಹಚ್ಕೊಂಡ ಕೊಯ್ತಿರ್ತಾನ. ಸೂಪರ್ ಸೂಪರ್, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಯಾಕಂದ್ರೆ ನೀವು ಕಷ್ಟ ಅದು ಒಂದು ಕಡೆ ಕಷ್ಟ ಹೇಳ್ಕೊಂಡಿದ್ದು, ಆದರೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ, ನೀವೆಷ್ಟು ಗೌರವ ಕೊಡ್ತೀರಿ ಅದಕ್ಕೆ, ಅದನ್ನ ನಿಮ್ಮ ಮಾತಿಂದ ಕೇಳಿ ನನಗೆ ಭಾಳ ಖುಷಿ ಆಯ್ತವ. ಕೃಷ್ಣ ಒಳ್ಳೇದು ಮಾಡಲಿ, ನಿನ್ನ ಮನೆಯನ್ನು ಚೆನ್ನಾಗಿಡ್ಲಿ, ಆರೋಗ್ಯ ಕಾಪಾಡ್ಕೊ, ಟೈಮ್ ಊಟ ಮಾಡಿ, ಏನು ಬರುತ್ತೆ ಬರಲಿ, ಆದರೆ ಮಗ ಒಳ್ಳೆ ರೀತಿಯಲ್ಲಿ ನಿನ್ನ ಮನೆಗೆ ಬೆಳಕಾಗುತ್ತಾನೆ. ಯಾವ ಭಯವೂ ಬೇಡ, ಆರಾಮ್ಸೆ ಇರು, ಕೋಪ ಮಾಡ್ಕೊಳ್ಬೇಡಿ, ದುಃಖ ಮಾಡ್ಕೊಳ್ಬೇಡಿ, ನಗನಗ್ತಾ ಇರಿ. ಎಲ್ಲ ಆಗೋದು ಹಾಗೇ ಆಗುತ್ತೆ, ಯಾರೂ ತಡೆಯೋಕ್ಕಾಗಲ್ಲ. ನಗನಗ್ತಾ ಸಂತೋಷವಾಗಿರು ಕಾರ್ಯಕ್ರಮ ಕೇಳ್ಕೊಂಡು. ಕೇಳೋದೇನೈತ್ರಿ, ಅವಾಗ ಒಂದು ಫೋನ್ ಇತ್ತು, 3 ಕಿತ್ತಾಡ್ತಿದ್ವಿ ಫೋನಿಗೆ. ನನಗೆ ಬೇಕು ನಿನಗೆ ಬೇಕು, ಅವ್ರ ಬೆಳಗಾವಿ ಜಿಲ್ಲೆ ನಿನ್ ಮಾತು ಕೇಳಬೇಕಂತ ಬೆಳಗಾವಿ ಜಿಲ್ಲೆ ಅಂತ ಕುಂತ್ಕೊಂಡ್ಬಿಡ್ತಿದ್. ನೆಟ್ ಆಗಿ ಮಾಡಿಬಿಟ್ಟು ಏನಂತ ಈತ್ ಬರ್ತದ ಮುಂಜಾನೆ. ನೆಟ್ ವೇಸ್ಟ್ ಆಗ್ಬಿಡುತ್ತೆ ಅಂತ. ನೆಟ್ ಆಗಿ ಮಾಡಿ ತಾನೇ ಕೇಳಕ್ ಬೇಕಲ್ರಿ, ಆಗಲ್ಲ. ನಿಜ ನಿಜ ನಿಜ. ಅವ್ರ ಎದ್ದೇಳತಟಿಗೆ ಅಂತ ನೆಟ್ ಕಾಲ್ ಮಾಡ್ಬಿಟ್ಟು ಕೇಳಕ್ಕೆ ಅಂತ ಮನೆಯಾಗ ದಗದ ಮಾಡ್ಕೊಂತ ಅವ್ರು ಎದ್ದೇಳೋ ವರ್ಷಕ್ಕೆ ಅರ್ಧ ನೆಟ್ ಖಾಲಿ ಮಾಡ್ಬಿಡ್ತಿದ್ರಾ? ಬಡನ 12 ಗಂಟೆ ನೆಟ್ ಆಗಿ ನೋಡು, ಬೆಳಗಾವಿ ಜಿಲ್ಲೆ 4 ಗಂಟೆಗೆ ಎದ್ದು ಹಚ್ಕೊಂಡು ದಗದ ಮಾಡೋದ್ರಿ. ಸಂತೋಷನು ಬಾ, ಒಳ್ಳೇದಾಗ್ಲಿ. ಆಗ ಕರೆ ಮಾಡ್ತಾ ಇರಿ ತಾಯಿ, ಶುಭವಾಗ್ಲ ಬಾ. ಆಯ್ತ್ರಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲವ. ಗೋವಿಂದ. ನೋಡಿ ಪಾಪ ತಾಯಿ ಖುಷಿ ಆಯ್ತು. ದೇವ್ರ ಜೊತೆ ಮಾತಾಡ್ತಿದ್ದೀನಿ ಅನ್ಸುತ್ತೆ ಸಾಂದ್. ಏನು ಮುಗ್ಧತೆ ನೋಡಿ ಅವ್ರಿಗೆ. ನಾನು ದೇವ್ರವಲ್ಲವಾ, ನಿಮ್ಮ ಮಗನಂಗೆ ನಾನು ಒಬ್ಬ ಮಗ ಅಷ್ಟೇ. ಶುಭವಾಗ್ಲಿ.